ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 5/12/2025 ಶುಕ್ರವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ದಕ್ಷಿಣಾಯನೆ, ಹೇಮಂತ ಋತು, ಮಾರ್ಗಶಿರ ಮಾಸೆ, ಕೃಷ್ಣ ಪಕ್ಷದ ಪಾಡ್ಯಮಿ ತಿಥಿ, ರೋಹಿಣಿ ನಕ್ಷತ್ರ, ಸಿದ್ಧಯೋಗ, ಬಾಲವಕರಣ. ಇವತ್ತಿನ ಪಂಚಾಂಗ ಫಲ ವಿಷ್ಣು ದೀಪೋತ್ಸವ. ಮಾರ್ಗಶಿರ ಮಾಸದಲ್ಲಿ ಬಂದಿರೋ ಈ ಒಂದು ವಿಷ್ಣು ದೀಪೋತ್ಸವ ವರ್ಷದ 365 ದಿನವೂ ನಾವು ಯಾವುದೋ ಒಂದು ಪ್ರಯತ್ನಗಳಲ್ಲಿ ಇರ್ತೇವೆ ಮಕ್ಕಳೇ. ತುಂಬಾ ಜನ ಹೇಳ್ತಿರ್ತಾರೆ, ನಮಗೆ ಯಾಕೆ ಆಗ್ಲಿಲ್ಲ, ಪಡ್ಕೊಂಡು ಬಂದಿಲ್ಲ ಅಷ್ಟೇ. ಅವ್ರಿಗೆ ಮಾತ್ರ ಏನ್ ಗುರುಗಳೇ, ಹಳ್ಳದ ಕಡೆಗೆ ನೀರು ಹರಿಯುತ್ತೆ, ಇದು ಏನ್ ಗುರುಗಳೇ? ಗೊತ್ತಿಲ್ಲ ಮಕ್ಕಳೇ, ಸತ್ಯವಾಗ್ಲೂ ಹೇಳ್ತಾನೆ, ಇದು ನಮ್ಮ ಅಂಕೆಗೆ ಮೀರಿದ್ದು. ನಿಮ್ಮ ಮುಂದ್ಗಡೆ ಪ್ರಮಾಣ ಪೂರ್ವಕವಾಗಿ ಹೇಳ್ತೇನೆ. ಮುಂದೆ ನಡೆಯುವುದು, ಮುಂದೆ ಹೀಗೇ ಆಗುವುದು. ನಮ್ಮ ಯೋಗ್ಯತೆಗಳು, ನಾವು ಏನೇ ಕ್ಯಾಲ್ಕುಲೇಷನ್ ಆಗಬೇಕು, ಭಗವಂತನ ಉವಾಚದಿಂದಷ್ಟೇ, ಭಗವಂತನ ಮಾತಿನಿಂದಷ್ಟೇ, ಭಗವಂತನ ನಿರ್ದೇಶನದಿಂದಷ್ಟೇ ಅದು ನಡೆಯೋದು. ನೋಡಿ, ನಾನು ಹಿಂದೆ ಹೇಳಿದ್ದೇನೆ, ಬಿಲ್ ಗೇಟ್ಸ್ ಅವನು 4 ಜನರ ಜೊತೆ ರೂಮಲ್ಲಿ ಇರ್ತಾನೆ. ಕಾಲೇಜ್ ಡ್ರಾಪ್ ಔಟ್, ಶುದ್ಧ ಪೊಲೀಸ್ ಸ್ಟೇಷನ್ ಅಲ್ಲೆಲ್ಲ ಕೇಸ್ ಆಗಿದೆ, ಆಯ್ತಾ? ಅವನು ಫ್ರೆಂಡ್ಸ್ಗಳು ಯಾರೋ ಒಂದು ಪ್ರೋಗ್ರಾಮಿಂಗ್ ಅನ್ನ ಡೆವಲಪ್ ಮಾಡಿರ್ತಾರೆ. ಇವನಿಗೇನೋ ಕುತೂಹಲ ಅನ್ಸುತ್ತೆ, ಇವನಿಗೂ ಗೊತ್ತಿತ್ತಲ್ಲ, ಇವನು ಅವ್ರ ಜೊತೆಲಿ ಕೂತಿದ್ನಲ್ವಾ. ಇ ವಾಸ್ ನಾಟ್ ಎ ಸಚ್ ಎ ಟೆಕಿ ಗೈ. ಆದ್ರೆ ಜಾತಕ ಬೇರೆ ಏನೋ ಇತ್ತು ಅಂತಾರೆ. ನೀವ್ ಏನೇ ಹೇಳ್ಬೋದು, ಸಮ್ ಮ್ಯಾಜಿಕಲ್ ಮೂಮೆಂಟ್ ಹ್ಯಾಸ್ ಟು ಹ್ಯಾಪನ್. ಅವನ ತಾಯಿ IBM ನಲ್ಲಿ ಕೆಲಸ ಮಾಡ್ತಿರ್ತಾರೆ, ಒಂದು ಒಳ್ಳೆ ಪೋಸ್ಟ್. ಅಂಡ್ ಶಿ ವಾಸ್ ಇಂಟರ್ಲಿ ಕನೆಕ್ಟೆಡ್ ವಿತ್ ಲಾಟ್ ಆಫ್ ಬಿಗ್ ಪೀಪಲ್, ಡೈರೆಕ್ಟರ್ಸ್ ಮಟ್ಟದವರು. ನಂಬ್ತೀರಾ? ಈ ಬಿಲ್ ಗೇಟ್ಸ್ ಅವನ ತಾಯಿ ಮೆಲಿಂಡಾ ಕ್ಯಾನ್ಸರ್ನಿಂದ ತೀರ್ಕೋತಾರೆ, ಅದು ಬೇರೆ. ಆಕೆ ಹೆಸರಿನಲ್ಲಿ ಮೆಲಿಂಡಾ ಗೇಟ್ಸ್ ಫೌಂಡೇಶನ್ ಅಂತ ಕೂಡ ಕಟ್ತಾರೆ. ಅದೊಂದು ದೊಡ್ಡದಾಗುತ್ತೆ, ಅದು ಬಿಡಿ. ಒಂದು ಹೆಚ್ಚು ಕಡಿಮೆ ನೀವು ನಂಬಲ್ಲ, ಒಂದು 50,000 ರೂಪಾಯಿಗೆ ತಗೋತಾನೆ ಆ ಅಪ್ಲಿಕೇಶನ್. ನನಗೆ ಬರ್ಕೊಟ್ಬಿಟ್ರೆ ಇದು ನನಗೆ ಅಂತ ಕಲ್ತ್ಕೋತೇನೆ. ತಾನು ಕೂಡ ಇದನ್ನ ನೋಡ್ಬಿಟ್ಟು ಅವ್ರ ತಾಯಿ ಮೂಲಕ ಆ ಒಂದು IBM ಕಂಪನಿಗೆ, ಅವತ್ತು IBM ಕಂಪನಿ ಏನಾಗಿರುತ್ತೋ ಗೊತ್ತಾ? ಕಂಪ್ಯೂಟರ್ಗಳನ್ನ ತಯಾರಿಸ್ತಕ್ಕಂಥದ್ದಾಗಿರುತ್ತೆ. ಬಟ್ ಅದ್ರ ಒಳಗಡೆ ಒಂದು ಸಾಫ್ಟ್ವೇರ್ ಬೇಕು ರನ್ ಆಗ್ಲಿಕ್ಕೆ. ಅವರು ಬೇರೆ ಬೇರೆ ಟ್ರೈ ಮಾಡ್ತಿರ್ತಾರೆ. ಅಂಥದ್ರಲ್ಲಿ ಅವನ ತಾಯಿ ಫೋರ್ಸ್ ಮಾಡಿಸಿ ಆ ಅಪ್ಲಿಕೇಶನ್ ಅನ್ನ ಫ್ರೀ ಆಗಿ ಹಂಚೋ ತರ ಒಂದು ನಡೆಯುತ್ತೆ ಮಾತುಕತೆ, ಅಗ್ರಿಮೆಂಟ್. ಅವನ ತಾಯಿಯಿಂದ ನಡೆಯೋದು ಮಕ್ಕಳೇ. ಎರಡನೇದು ಈ ಹುಡುಗರಿಂದ ನಡೆಯೋದು. ನೋಡಿ ಯಾವುದ ಶಕ್ತಿ ಈ ಹುಡುಗರುಗಳ ಜೊತೆನಲ್ಲಿ ಇವನು ಬಂದು ಸೇರ್ಬೇಕು. ಅಪ್ಪಪೊಲಿ ಇವನು, ಕುಡಿಯೋದು, ಉಂಡಾಡಿ, ಬುದ್ಧಿವಂತ. ಅವನಿಗೇನೋ ಮಾಡಬೇಕು ಅನ್ನೋ ಒಂದು ಹುಚ್ಚು, ಅದಮ್ಯ ಹುಚ್ಚು. ಸಿಗ್ತಿಲ್ಲ, ಕಾಲೇಜ್ ಡ್ರಾಪ್ ಔಟು, ಎಲ್ಲೂ ಒಂದು ಇದಿಲ್ಲ. ಒಂದೇ ಒಂದು ಅವನ ಬಲ, ಈ 4 ಜನ ಸ್ನೇಹಿತರು ಪ್ಲಸ್ ಅವನ ತಾಯಿ IBM ನಲ್ಲಿ ಗುಡ್ ಕನೆಕ್ಷನ್ ಡಿಪಾರ್ಟ್ಮೆಂಟ್ ನಲ್ಲಿ PRO ಅಂತ ಇಟ್ಕೊಳ್ಳಿ. ದೊಡ್ಡ ದೊಡ್ಡ ಡೈರೆಕ್ಟರ್ಗಳಿಗೆ ರಿಪೋರ್ಟಿಂಗು ಇನ್ನೊಂದು ಮಾಡುವಂತ ಹುದ್ದೆ. ದೆನ್ ಇವ್ರುಗಳು ಕಂಡುಹಿಡಿಬೇಕಂತೆ MS DOS. ಇವತ್ತಿನ ಹುಡುಗರುಗಳಿಗೆ ಅದು ಗೊತ್ತಿಲ್ಲ ಬಿಡಿ. ಡಾಸ್ ಅಂದ್ರೆ ಗೊತ್ತಿಲ್ಲ, ಮೈಕ್ರೋಸಾಫ್ಟ್ DOS ಅಂತ, ಡೇಟಾ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು. ಆನಂತರ ವಿಂಡೋಸ್ ಆತ ತರೋದು, ರೆವಲ್ಯೂಷನ್ ತರೋದು, ಮೈಕ್ರೋಸಾಫ್ಟ್ ಅನ್ನತಕ್ಕಂಥದ್ದು ದೊಡ್ಡದೊಂದು ಇತಿಹಾಸ. ಇದ್ದಿದ್ ಸ್ವಲ್ಪ ದುಡ್ಡು ಕೊಟ್ಟು 50,000 ರೂಪಾಯಿ ತಗೊಂಡು ಅವ್ರ ಅಮ್ಮನ ಮೂಲಕ ಇದು ಮಾಡಿಸಿ ಅದಾಗಿ
ಬೂಮ್. ಆಗ ನೋಡಿ ದೊಡ್ಡ ದೊಡ್ಡ ಟೆಕ್ಕಿಗಳು, ನಾಲೆಜ್ ಇರೋ ಅಂಥವ್ರನ್ನ ಕರ್ಕೊಂಡು ಒಂದು ಟೀಮ್ನ ಕಟ್ತಾನೆ. ಎಲ್ಲರೂ ಕಟ್ತಾರೆ. ನಾನೊಂದು ಕಂಪ್ನಿ ಜೊತೆ ಗುರುತಿಸ್ಕೊಂಡಿದ್ದೆ ತುಂಬ ಜೀನಿಯಸ್ಗಳು. ನೀವು ನಂಬೋಲ್ಲ, ಇಟ್ ವಾಸ್, ನಾವು ಆ ಕಂಪ್ನಿನಲ್ಲಿ ಇರಬೇಕಾದ್ರೆ ರಿಲಯನ್ಸ್ಗೆ ಗೇಮ್ಸ್ ಮಾಡಿಕೊಡ್ತಿದ್ವಿ. ಏಷ್ಯಾಸ್ ನಂಬರ್ 1 ಕಂಪನಿ. ನಾನು ಆ ಕಂಪನಿಯ ಒಂದು ಭಾಗವಾಗಿದ್ದೆ. ಇಲ್ಲೇ ಇಷ್ಟು ಸಣ್ಣ ರೂಮ್, ನನ್ನ ರೂಮ್ ಇದೆಯಲ್ಲ, ಈ ಕ್ಯಾಬಿನ್ನಲ್ಲೇ ಎಲ್ಲ ಸಿಸ್ಟಮ್ಗಳು. ನೀವು ನಂಬಲ್ಲ, ಇವತ್ತು ಏಷ್ಯಾನೆಟ್ ಸುವರ್ಣ ಅಂತ ನಾವೇನು ಮಾತಾಡ್ತೇವೆ, ಇಲ್ಲಿಂದ ನ್ಯೂಸನ್ನು ನಾವು ಲಿಂಕ್ ಮಾಡ್ತಿದ್ವಿ, ಅಪ್ಲಿಂಕ್ ಮಾಡ್ತಿದ್ವಿ ಅಂದರೆ ನೀವು ನಂಬ್ತೀರಾ? ಇಟ್ ವಾಸ್ ಹ್ಯಾಪನಿಂಗ್ ಫ್ರಮ್ ಆರ್ ಕಂಪನಿ. ನೆನೆಸ್ಕೋತಾ ಇದ್ರೆ ಇವತ್ತು ಒಂದೊಂದೆಲ್ಲ ನಾವು ಮಾಡ್ತಿದ್ದಿದ್ದು. ಇಲ್ಲಿಂದ ಅಪ್ಲಿಂಕು, ಎಲ್ಲಿನ ತಿರುವನಂತಪುರಂ, ಎಲ್ಲಿನ ಕೊಚ್ಚಿನ್, ಸುವರ್ಣ, ಏಷ್ಯಾ ನೆಟ್. ಅವತ್ತಿನ ಕಾಲಕ್ಕೆ, ಆರಂಭ ಆದ ಕಾಲಕ್ಕೆ ರಾಜೀವ್ ಚಂದ್ರಶೇಖರ್ ಅಂತ ನಾವೇನ್ ಮಾತಾಡ್ತೇವೆ ಇವತ್ತು, IBM ಕಂಪನಿಯಲ್ಲಿ 386 ಅನ್ನೋ ಒಂದು ರ್ಯಾಮನ್ ಕಂಡಿಡ್ದಿರ್ತಕ್ಕಂಥವರು. RC 386 ಅಂತಲೇ ಇದೆ ಪೇಟೆಂಟ್ ಮೇಲೆ. ಅದರ ಮೇಲೆ ನಂಬ್ತೀರಾ? RC ಅಂದ್ರೆ ರಾಜೀವ್ ಚಂದ್ರಶೇಖರ್ ಆರ್ ಒನ್ ಆಫ್ ದ ಗ್ರೇಟೆಸ್ಟ್ ಇಂಡಿಯನ್ ಸೈಂಟಿಸ್ಟ್, ಚೀಫ್ ಟೆಕ್ನಾಲಜಿ ಸೈಂಟಿಸ್ಟ್. ಇವತ್ತು ರಾಜ್ಯಸಭಾ MP ಆಗಿದ್ದಾರೆ, ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಇವತ್ತು ನಮ್ಮ ಸುವರ್ಣ ಚಾನೆಲ್ನ ಹೆಡ್ಡು ಅವರೇ, ಏಷ್ಯಾನೆಟ್ ಹೆಡ್ಡು ಅವರೇ. ಹೌದು, ಸುವರ್ಣ ನ್ಯೂಸ್ ಇರ್ಬೋದು, ಸುವರ್ಣ ಬಳಗ ಇರ್ಬೋದು, ದಟ್ ಮ್ಯಾನ್. ತುಂಬಾ ಜನಕ್ಕೆ ಗೊತ್ತಿಲ್ಲ. ಎಂಥ ದೊಡ್ಡ ಇಂಜಿನಿಯರ್ಸ್ ಗೊತ್ತರ ಅವರು. ನಿಜ ಹೇಳಬೇಕು ಅಂದರೆ 1000 ಕೋಟಿಯ ಕಂಪನಿ. 1000 ಏನು, ಆ ಕಂಪ್ನಿನ ಕೊಂಡ್ಕೊಳ್ಳೋಕ್ಕೆ ಬಹುದೊಡ್ಡ ಅಂತಾರಾಷ್ಟ್ರೀಯ ಕಂಪನಿ ಒಂದು 1500 ಕೋಟಿ ಕೊಡ್ತೀವಿ ಅಂತ ಬಂದಿತ್ತು. ಮಾರಲಿಲ್ಲ. ಕಾಲಘಟ್ಟ ರಿಲಯನ್ಸ್ ಅವರೇ ಕೇಳಿದ್ದುಂಟು, ಇಲ್ಲ ಅಂತ. ಮೊಬೈಲಲ್ಲಿ ಏನು ಗೇಮಿಂಗ್ಸ್ ಎಲ್ಲ ಬರುತ್ತಲ್ವ, ಆ ಮಟ್ಟದ್ದು. ಕಡೆಗೆ ಅದು ಬೇರೆ ಕತೆ ಆಯಿತು ಅಂತ ಇಟ್ಕೊಳ್ಳಿ. ಬರೀ 300 ಕೋಟಿಗೆ ಮಾರಿದ್ದಾಯಿತು ಆ ಕಂಪನಿಯನ್ನು. ಅದರ ಒಂದು ಭಾಗವಾಗಿದ್ದೆ ನಾನು ಮಾತ್ರ. ಒಂದು ವಿಷನ್ ಎಲ್ಲರೂ ಮಾಡ್ತೇವೆ. ಬಿಲ್ ಗೇಟ್ಸ್, ಟೆಕ್ನಾಲಜಿ, ದುಡ್ಡು, ಯಾವುದೋ ಒಂದು ಶಕ್ತಿ ಮಕ್ಕಳೇ, ಯಾವುದೋ ಒಂದು ಶಕ್ತಿ. ಇದನ್ನ ಪದೇ ಪದೇ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳೋರು. ನಾನೊಬ್ಬ ನಾಟಕಕಾರ, ನನ್ನ ನಡೆಸ್ತಿರೋನು ಬೇರೆಯವನು. ಇದು ನಾನಲ್ಲ, ನಾನು ಪಡೆದದ್ದಲ್ಲ. ನನಗಿಂತಲೂ ಅರ್ಹತೆ ಇರುವವರು, ಜ್ಞಾನವಂತರು, ವಿದ್ಯಾವಂತರು, ಸುಜ್ಞಾನವಂತರು ಇದ್ದಾರೆ, ಈಗಲೂ ಇದ್ದಾರೆ, ಮುಂದಕ್ಕೂ ಬರ್ತಾರೆ. ಬಟ್ ನನ್ನನ್ನು ಆಯ್ಕೆ ಮಾಡಿಕೊಳ್ಳಿತು ಆ ಶಕ್ತಿ. ಆ ಶಕ್ತಿಯೇ ವಿಷ್ಣು ಶಕ್ತಿ, ನೆನಪಿಟ್ಟುಕೊಳ್ಳಿ. ಆ ಶಕ್ತಿಯೇ ಎಲ್ಲರಿಗೂ ಹಾಕಿದ ಬಿತ್ತನೆ ಎಲ್ಲ ಬಂಗಾರದ ಬೆಳೆ ಆಗೋಲ್ಲ ಮಕ್ಕಳೇ, ಆಗೋಲ್ಲ. ಅದು ಯಾವುದೋ, ನೀವು ಯಾವ ರಂಗ ತೆಗೆದುಕೊಳ್ಳಿ, ಸೃಷ್ಟಿಗೆ ಮೂಲ ಕಾರಣ ಬ್ರಹ್ಮ ಆದರೆ ಅಂತ್ಯಕ್ಕೆ ಕಾರಣ ಶಿವಯ್ಯ. ಅದಕ್ಕೆ ಮೊನ್ನೆ ನಾನು ಶಿವ ದೀಪೋತ್ಸವ, ನಮಗೆ ಗೊತ್ತಿಲ್ಲದೆ ತಪ್ಪು ಮಾಡಿರ್ತೇವೆ, ಅದಕ್ಕೆ ದೀಪಗಳು ಹಚ್ಕೊಳ್ಳಿ ಅಂದೆ. ಇವತ್ತೇನಕ್ಕೆ ದೀಪ ಹಚ್ಚಿ ಅಂತಿದ್ದೇನೆ ಗೊತ್ತಾ? ವಿಷ್ಣು ದೀಪೋತ್ಸವ. ನಮ್ಮದು ಅಂತ ಒಂದು ನಿರಂತರ ಪ್ರಯತ್ನ ಇರುತ್ತೆ. ಅಲ್ಲೊಂದು ಏನೋ ಬ್ಲಾಕು, ಏನೋ ಇದು ನಾವು ಕರೆಕ್ಟಾಗೆ ಮಾಡಿದ್ದೇವೆ. ವಿ ಆರ್ ಡ್ರೈವಿಂಗ್ ಕರೆಕ್ಟ್ಲಿ, ಕಾರ್ ಕರೆಕ್ಟು, ಡ್ರೈವರ್ ಕರೆಕ್ಟು, ನಾನು ಕರೆಕ್ಟು, ತಿಂಡಿ ಊಟ ಎಲ್ಲ ಇಟ್ಕೊಂಡು ಹೋಗ್ತಿದ್ದೀನಿ. ಅಲ್ಲಿ ನೋಡ್ದ ಅಂದರೆ ಯಾವುದೋ ಒಂದು ರಸ್ತೆನಲ್ಲಿ ಆಕ್ಸಿಡೆಂಟು ಅಂತ ಬ್ಯಾರಿಕೇಡ್. ನಮ್ಮ ಗಮ್ಯಕ್ಕೆ ಹೋಗಲಿಕ್ಕೆ ಆ ಅಡ್ಡಿ, ನಮ್ಮ ಕಾರ್ಯಕ್ಷೇತ್ರ ಮಾಡಲಿಕ್ಕೆ ಅಡ್ಡಿ. ಒಳ್ಳೆ ಯಜಮಾನನಿಗೆ ಒಳ್ಳೆ ಕೆಲಸಗಾರ ಸಿಗಲ್ಲ, ಒಳ್ಳೆ ಕೆಲಸಗಾರನಿಗೆ ಒಳ್ಳೆ ಯಜಮಾನ ಸಿಗಲ್ಲ. ನೀವು ಗಮನಿಸಿ ನೋಡಿಬೇಕಾದ್ರೆ ದ ಮೋಸ್ಟ್ ಡೆಡಿಕೇಟೆಡ್ ಬಾಸ್ಗೆ ಅರ್ಧಂಬರ್ಧ ಬೆಂದ ಒಂದಿದು. ಪಾಪ ತುಂಬ ನಿಯತ್ತಾಗಿ, ನಿಜಾಯಿತಿಯಾಗಿ, ಧರ್ಮಬದ್ಧವಾಗಿ ಕೆಲಸ ಮಾಡೋರು ಇದ್ದಾರೆ. ಅನವರ್ತ ಮನೆಗೆ ಹೋದ್ರೂ ಕೆಲಸ, ಎದ್ರೂ ಕೆಲಸ. ನಾನು ನೋಡಿದ್ದೆ, ನನಗೊಬ್ರು ಆತ್ಮೀಯರು ನಾಗರಾಜ್ ಅಂತಿದ್ದಾರೆ. ಒಂದು ಸಂಸ್ಥೆನಲ್ಲಿ ನೀವು ನಂಬಲ್ಲ, ಹೆಚ್ಚು ಕಡಿಮೆ ಆ ವ್ಯಕ್ತಿ ಸುಮಾರು 30 ವರ್ಷಕ್ಕೂ ಮೇಲ್ಪಟ್ಟು ಗುರುತಿಸ್ಕೊಂಡಿದ್ದಾರೆ. ಯಜಮಾನನೇ ಆತ, ನೀವು ನಂಬಲ್ಲ. ಯಜಮಾನ ಎಲ್ಲೋ ಇದ್ದಾನೆ, ಡೆಲ್ಲಿಲಿ ಇದ್ದಾನೆ. ವರ್ಷಕ್ಕೊಮ್ಮೆ ಬಂದು ಹೋಗ್ತಾನೆ ಅಷ್ಟೇ. ನೀವು ನಂಬಲ್ಲ, ಆತ ಸೇರಿದಾಗ ಸಂಬಳ ಇವತ್ತಿಗೂ 60,000 ಸಂಬಳ ಅಷ್ಟೇ.
30 ವರ್ಷದಿಂದ ಇಡೀ ಕಂಪನಿ ಸುಮಾರು 2,000 ಜನರ ಒಂದು ಗಾರ್ಮೆಂಟ್ಸ್ ಕಂಪನಿಯ ಹೆಡ್ ಈತನೇ. ಬರೋದು, ಲಾಭ ನಷ್ಟ, ತರಿಸೋದು, ಡಿಸೈನಿಂಗು ಎಲ್ಲ ನಡೆಸ್ಕೊಂಡು ವರ್ಷಕ್ಕೆ ಕಡಿಮೆ ಅಂದರು 5 ರಿಂದ 6 ಕೋಟಿ ಮಿನಿಮಮ್ ಲಾಭ ಕಂಪನಿಗೆ ಈತನೇ ನೋಡ್ಕೊಳ್ಳೋದು. ನೀವು ನಂಬ್ತೀರಾ? ತನ್ನ ಸ್ವಂತ ತಮ್ಮನಿಗೆ ಕೆಲಸ ಕೊಟ್ಟಿಲ್ಲ. ಯಾವ ಬಂಧು ಬಳಗಕ್ಕೆ ಇಲ್ಲ ರೀ. ನನಗೆ ಎಷ್ಟು ಅವ್ರನ್ನ ನೋಡಿದಾಗೆಲ್ಲ ಕೈ ಹಿಡ್ಕೋತಾನೆ. ನಿನ್ನಂಥ ಪುಣ್ಯಾತ್ಮ ಸಂಸ್ಥೆಗೆ ಸಿಕ್ಬಿಟ್ರೆ ಮಗು ನೆಮ್ಮದಿಯಾಗಿ ಯಜಮಾನ ಮಲಗ್ತಾನೆ, ಯಜಮಾನ ಹೆಂಗಿರ್ತಾನೆ. ವರ್ಷಕ್ಕೊಮ್ಮೆ ಯಜಮಾನ ಬಂದ್ರೆ ಹೆಚ್ಚು. ನೀವು ನಂಬೋಲ್ಲ, ಈ ಕೊರೋನಾ ಟೈಮ್ನಲ್ಲಿ ಸಂಬಳ ಕೊಟ್ಟಿಲ್ಲ ಯಜಮಾನ. ಆದರೂ ಆತನಿಗೆ ಎಷ್ಟು ದೊಡ್ಡ ದೊಡ್ಡ ಸಂಸ್ಥೆಗಳು ಕರೆದು 5 ಲಕ್ಷ ಸಂಬಳ ಕೊಡ್ತೇವೆ ಬಾರಯ್ಯ, ಶೇರ್ ಕೊಡ್ತೇವೆ ಬಾರಯ್ಯ. ಇಲ್ಲ ಸರ್, ಕಷ್ಟಕಾಲಕ್ಕೆ ಅವತ್ತು ನನ್ನ ಕರೆದು ಕೈ ಹಿಡಿದು ಹೋದ್ರು, ಕೊಟ್ಟರು. ಅವತ್ತೊಂದು 3,000 ರೂಪಾಯಿಗೆ ನಾನು ಬಂದವನು. ಇವತ್ತು ಇಡೀ ಸಂಸ್ಥೆ ಚುಕ್ಕಾಣಿ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ತಂದೆ ಕೂಡ ಇಷ್ಟೊಂದು ನಂಬಿಕೆ. 2,000 ಅಲ್ಲೊಂದು 100 ಜನ ಇದ್ದ ಎಂಪ್ಲಾಯೀಸ್ ಮಟ್ಟ ಇವತ್ತು 2,000 ನೆನೆಸಿದ್ರೆ ನಾಗರಾಜ್ ಸರ್ ಅಂತಾನೆ ಅನ್ನದಾತ ಆತ, 2ನೇ ಅನ್ನದಾತ. 20,000 ಜನಕ್ಕೆ ಮಾಡ್ಬೋದಲ್ವ ಅಂದ್ರೆ ಇಲ್ಲ ಸರ್, ಸಾಕು, ಅದಾಗೋಲ್ಲ. ಯಜಮಾನ್ರಿಗೂ ಗೊತ್ತಿದೆ ಇವತ್ತು ಕಾಂಪಿಟೇಷನ್ನು. ನಾವು ಹೇಳ್ಬಿಡ್ತೀವಿ ಯಜಮಾನ್ರಿಗೆ ತಲೆ ಕೆಡಿಸಿ ಇದು ಮಾಡ್ಬಿಡೋಣ ಅದು ಮಾಡ್ಬಿಡೋಣ. ಅವರು ತೃಪ್ತಿ, ನಾನು ತೃಪ್ತಿ. ಬೋನಸ್ ಎಷ್ಟು ಕೊಡ್ತಾರೆ ಗೊತ್ತರ ವರ್ಷಕ್ಕೆ ಅವ್ರಿಗೆ? ನೀವು ನಂಬೋಲ್ಲ, 10,000 ರೂಪಾಯಿ. ಕಣ್ಣಲ್ಲಿ ನೀರು ಹಾಕೊಂಡು ನನಗೆ ಹೇಳಿದ್ದಾರೆ. ಏನೋ ನಮ್ಮ ಯಜಮಾನ್ರಿಗೆ ಇವತ್ತಿಗೂ ನಮ್ಮ ಮೇಲೆ ಕಾಣಿಸ್ಲೇ ಇಲ್ಲ ಸರ್. ಆ 10,000 ರೂಪಾಯಿ ಅವತ್ತೊಂದು ದಿನ ಬೇಜಾರಾಗುತ್ತೆ. ಮಾರನೇ ದಿನ ನಾನು ಪಡ್ಕೊಂಡ್ಬಂದಿದ್ದು ಅಷ್ಟೇ ಬಿಡಿ ಸರ್, ಸಂಸ್ಥೆಗೆ ನನ್ನ ಕೈ ಕೊಟ್ಟಿದ್ದಾರಾ? ನೀವು ನಂಬಲ್ಲ, ಇವತ್ತಿಗೂ ಬಾಡಿಗೆ ಮನೆಯಲ್ಲೇ ಇರೋದು. ಆತನ ಧರ್ಮಪತ್ನಿ ತಾಯಿ ಜೀವ ಕೆಲ್ಸಕ್ಕೆ ಹೋಗುತ್ತೆ, ಒಂದು ಸ್ಕೂಲಲ್ಲಿ ಟೀಚರ್, 25,000 ಸಂಬಳ ಬರುತ್ತೆ. ನೋಡಿ, ಮಗಳನ್ನ ಡಾಕ್ಟರ್ ಓದಿಸ್ತಿದ್ದಾರೆ. ಎಂತ ಪುಣ್ಯಾತ್ಮ ಇರ್ತಾರ ನೋಡಿ, ಹೀಗಿರ್ತಾರೆ ಇದ್ದಾರೆ, ಲೋಕದಲ್ಲಿ ಇದ್ದಾರೆ, ಒಳ್ಳೆ ಕೆಲಸಗಾರರಿದ್ದಾರೆ ಅಂದ್ರೆ ನೀವು ಇಂಥವರಿಂದ ನೋಡಿ ಕಲಿಯೋದಿರುತ್ತೆ. ಹಾಗೆ ಒಳ್ಳೆ ಯಜಮಾನರುಗಳು ಇದ್ದಾರೆ ಮಕ್ಕಳ. ಪಡೆದುಕೊಂಡು ಬಂದಿರಬೇಕು ಯೋಗಗಳು. ಅದಕ್ಕೆ ಹೇಳೋದು ಯೋಗಗಳು ಅದೊಂದು ಮ್ಯಾಜಿಕಲ್ ಮೂಮೆಂಟ್. ನೆನಪಿಟ್ಟುಕೊಳ್ಳಿ. ಲಕ್ಷಾಧೀಶ್ವರ, ಕೋಟೀಶ್ವರ, ಶತಕೋಟೀಶ್ವರ, ಸಹಸ್ರ ಕೋಟೀಶ್ವರ, ಲಕ್ಷ ಕೋಟೀಶ್ವರ. ಅವನೊಂದು 50,000 ರೂಪಾಯಿಗೆ 50,000 ರೂಪಾಯಿ ಕೂಡ ಅಲ್ಲ ಅಂತ ಹೇಳ್ತಾರೆ, ಒಂದು 3,000 ರೂಪಾಯಿ ಅಂತ ಹೇಳ್ತಾರೆ ಅವತ್ತಿಗೆ ಕಾಲಕ್ಕೆ ತಗೊಂಡು ಅದ್ರ ನಂದೇ ಅಂತ ಹೇಳ್ಬಿಟ್ಟು ನೋಡಿ, ಆಗ್ಲೇ ಬುದ್ಧಿವಂತ ಟ್ರೇಡ್ ಮಾರ್ಕ್ ಹಾಕಿಸ್ಕೊತಾನೆ ಬಿಲ್ ಗೇಟ್ಸ್. ಇವತ್ತು ಅಮೆಝಾನ್ ಅಂತ ಮಾತಾಡ್ತೀವಲ್ವಾ, ಇವತ್ತು ಫ್ಲಿಪ್ಕಾರ್ಟ್ ಅಂತ ಮಾತಾಡ್ತೀವಲ್ವಾ, ನೀವು ಅದ್ರ ಹಿಂದ್ಗಡೆ ಕಥೆಗಳು ಹೋಗಿ ನೋಡಿ. ಎಷ್ಟು ಜನ ಆ ಥರದ್ದು ಕಾರ್ಟ್ಗಳು ಅಮೆಝಾನ್ ಥರದ್ದು ಇನ್ನೊಂದು ಮಾಡಿಲ್ಲ. ನಮ್ಮ ಬಿಗ್ ಬಾಸ್ಕೆಟ್ ಎತ್ಕೊಳ್ಳಿ ಲೆಕ್ಕ, ಸಾಮಾನ್ಯರಲ್ಲ. ಅವರು ಹಿಂದ್ಗಡೆ ಬಂದಿರೋ 4 ಚಿಕ್ಕ ಹುಡುಗರುಗಳು, ಜೆಪ್ಟೋ ಅನ್ನೋರು ನೀವು ನೋಡಿ ಇವತ್ತು. ದೇವರೇ, ಕೊರೋನಾ ಟೈಮ್ನಲ್ಲಿ ಮನೇಲಿ ಕೂತ್ಕೋಬಿಟ್ಟು ಆರ್ಗನೈಸ್ ಮಾಡ್ತಾರೆ ರೇಷನ್ಸ್ನ ಸಪ್ಲೈ ಮಾಡೋಕೆ ಕಂಪ್ನಿಗಳ ಜೊತೆ. ಅಂಡ್ ಟುಡೇ ಅವರ ವ್ಯಾಲ್ಯೂಯೇಷನ್ ಈಸ್ ರೀಚಿಂಗ್ 1 ಲಕ್ಷ ಕೋಟಿಗೆ IPOಗೆ ಬರಲು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ ಅನ್ನತಕ್ಕಂಥದ್ದು. ಲೆನ್ಸ್ ಕಾರ್ಟ್ ಯೋಚನೆ ಮಾಡಿ ನೋಡಿ. ಅಂದರೆ ನೀವ್ಯಾರೂ ಪ್ರಯತ್ನ ಮಾಡಿಲ್ಲ ಅಂತ ನಾನು ಹೇಳ್ತಿಲ್ಲ ಮಕ್ಕಳೇ. ಆ ಪ್ರಯತ್ನಕ್ಕೆ ಯಶಸ್ಸು ಭಗವಂತನಷ್ಟೇ. ಇವತ್ತು ಅದಕ್ಕೆ ಸಾಕ್ಷಿಭೂತ ನಾನೇ. ಜ್ಯೋತಿಷ್ಯ ರಂಗದಲ್ಲಿ ನಾನು ಆಗಾಗ ಹೇಳ್ತಿರ್ತೇನೆ, ಹಮ್ ಗಲ್ಲಿ ಪೆ ನೈ ಹಮ್ ದಿಲ್ಲಿ ಪೆ ನೈ ಉಸ್ಕಾ ಬಾರೆ ಅಂತ. ಬಾರೆ ಅದು ಬೇರೆಯೇ ಗತ್ತು, ಬೇರೆಯೇ ಮಾತು, ಬೇರೆಯೇ ಆಲೋಚನೆ. ಆದರೆ ನನ್ನ ಗುರುಗಳ ವಿದ್ಯೆಯ ಮುಂದುಗಡೆ ಒಂದು 10 ಹಿಮಾಲಯಕ್ಕೆ ಸಮ ಅವರ ಮುಂದುಗಡೆ ನಾನೊಂದು ಧೂಳಿನ ಕಣವೂ ಅಲ್ಲ ಅಂತ 1,000 ಗುರುಗಳನ್ನ ನೋಡಿದ್ದಾನೆ. ಆದರೆ ನನ್ನ ಹೆಸರು, ನನ್ನ ಕೀರ್ತಿ ಅದು ಬೇರೆ ಲೋಕಕ್ಕೆ ತಗೊಂಡು ಹೋಗಿದೆ. ನಾನು ಆಗಾಗ ಅದಕ್ಕೆ ದೇವ್ರ ಹತ್ರ ನಿತ್ಯ ಪ್ರಾರ್ಥನೆ ಮಾಡುವಾಗ ಅದೇ ಹೇಳ್ತಿರ್ತೇನೆ ಕೂಡ. ಯಾರು ನಾನು ಎಲ್ಲಿಂದ ಕರ್ಕೊ ಬಂದ್ಬಿಟ್ಟೆ ಈ ಜೋಳಿಗೆ ದಾಸೈನ ಕಾಲಲ್ಲಿ ಸ್ಲಿಪ್ಪರ್ ಇಲ್ದಿದ್ದವನನ್ನ, ಇಂಥ ವಿದ್ಯೆ, ಇಂಥ ತಾಕತ್
ಇದಕ್ಕೆ ಕಾರಣೀಕಾರಕರ್ತ, ಸ್ಥಿತಕಾರಕರ್ತ, ನಡೆಸುವ ಕಾರಕರ್ತ ವಿಷ್ಣುವೇ. ಸೊ ನಮ್ಮ ಕಾರ್ಯಗಳು, ಮಾಡುತ್ತಿರೋ ಕಾರ್ಯಗಳಲ್ಲಿ ವಿಘ್ನವಾಗುತ್ತಿದೆ ಪದೇ ಪದೇ, ಏನೋ ಒಂದು ಓಂ ನಮೋ ನಾರಾಯಣಾಯ, ಆ ವಿಷ್ಣು ಹತ್ರ ಹೋಗ್ಬೇಕು. ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ. ಹರಿಯನ್ನು ಹಿಡ್ಕೊಳ್ಳಿ. ಆ ವಿಷ್ಣು ದೀಪೋತ್ಸವ ಇವತ್ತು ಮಾಡಿ ಹಚ್ಚಿ. ಈ 365 ದಿನ ನಮಗೆ 150 ಕೋಟಿ ಜನ ದಿನ ನಮ್ಗೆ 10 ಐಡಿಯಾ ಅಂದ್ರೆ 1500 ಕೋಟಿ ಐಡಿಯಾಸ್ ಬರುತ್ತೆ ಮಕ್ಕಳೇ. ಎಲ್ಲ ರಾಜಕಾರಣಿಗಳು, ರಾಜಕೀಯಕ್ಕೆ ಬರಬೇಕು ಅಂದವರೆಲ್ಲ ರಾಜಕಾರಣಿಗಳು ಆ ಒಂದು ಗೆಲುವು ಬರೋಲ್ಲ. ಎಸ್.ಎಂ. ಕೃಷ್ಣ ಅವರಿಗೆ ಜಾಗ ಬಿಟ್ಕೊಟ್ಟಂತವ್ರು 67ನೇ ವಯಸ್ಸಿನಲ್ಲಿ ಇದೇ KR ಮಾರ್ಕೆಟ್ ಶಾಸಕರಾಗಿದ್ದಂತ R.V. ದೇವರಾಜ್. ಒಳ್ಳೆ ಹೆಸರು ಮಕ್ಕಳೇ, ನೆನ್ಪಿಟ್ಕೊಳ್ಳಿ. ವಾಟ್ ಎವರ್, ಸುಮ್ನೆ ಗೆಲ್ಲಲಿಕ್ಕೆ ಆಗೋದಿಲ್ಲ. ಜನ್ಮ ದಿನೋತ್ಸವ ಪ್ರಯುಕ್ತ ಅಮ್ಮನವರ ಸಾನ್ನಿಧ್ಯದಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೇಕು ಅಂತ ಹೋದವ್ರು ತೀರ್ಕೋತಾರೆ. ಎಸ್.ಎಂ. ಕೃಷ್ಣ ಅವ್ರಿಗೆ ಜಾಗ ಬಿಟ್ಕೊಟ್ಟಿದ್ರು ತಮ್ಮ ಕ್ಷೇತ್ರವನ್ನ. ಇನ್ನು ಎಸ್.ಎಂ. ಕೃಷ್ಣ ಅವ್ರು ಹೆಂಗ್ CM ಆದ್ರು ಅಂತ ಯೋಚನೆ ಮಾಡಿ ನೋಡಿ. ಎವ್ರಿಥಿಂಗ್ ಸುಮ್ಮನೆ ಅಲ್ಲ, ಅವನಿಷ್ಟಪಟ್ಟರೇನೆ ಅವನು ನಡೆಸ್ತಿರೋದು ಪ್ರಯತ್ನ. ನಾವು ಮಾಡೋ ಪ್ರಯತ್ನಗಳೆಲ್ಲ ಯಶಸ್ಸಾಗಿ ಬಿಟ್ರೆ ನಾವು ಒಬ್ಬೊಬ್ರು ದೇವರಾಗ್ಬಿಡ್ತೇವೆ. ಒಬ್ಬೊಬ್ಬರು ಏನು ಬೇಡ, ಇಲ್ಲೊಬ್ರು ದೇವಸ್ಥಾನ ಕಟ್ಟಿದ್ದಾರೆ, 4 ಜನ ಬರ್ತಿಲ್ಲ. ಅಲ್ಲೊಬ್ರು ದೇವಸ್ಥಾನ ಕಟ್ಟಿದ್ದಾರೆ, ಅವ್ರ ಕೆಲ್ ನಿಭಾಯಿಸ್ಲಿಕ್ಕೆ ಆಗ್ತಿಲ್ಲ. ಗುರುಗಳೇ ದಿನ 40,000 ಜನ ಬರ್ತಾರೆ, ನಮಗ್ ಸಾಕಾಗ್ಬಿಟ್ಟಿದೆ ಅನ್ನತಕ್ಕಂಥದ್ದು. ಪ್ರಸಾದ ಸೇವನೆ, ಇನ್ನೊಂದು ವ್ಯವಸ್ಥೆಗಳು ಮಾಡೋದು ಅನ್ನತಕ್ಕಂಥದ್ದು ತಾನಾಗಿ ಕರ್ಸ್ಕೊತಿದ್ದ. ಅವ್ರ ಏನ್ ಪ್ರಚಾರ ಇಲ್ಲ. ಇವ್ರು ಯಾವ ಟಿವಿನಲ್ಲಿ ನೋಡಿದ್ರು ಕೂಡ ಅವ್ರನ್ನ ಕರಿ, ಇವ್ರನ್ನ ಕರಿ, ಅದು ಕರಿ, ಇದು ಕರಿ, ಬೇಕೇ ಇಲ್ಲ. ಶಕ್ತಿ ಇದ್ರೆ ತಾನೇ. ಯಾವುದ ಶಕ್ತಿ? ವಿಷ್ಣು ಶಕ್ತಿ ಅಷ್ಟೇ. ಆತನ ಮೇಲೆ ನಂಬಿಕೆ ಇಟ್ಟು ಮುಂದಕ್ಕೆ ಹೆಜ್ಜೆ ಹಾಕಿ ಖಂಡಿತ ಒಂದು ವಿಸ್ಮಯ ನಡೆಯತಕ್ಕಂಥದ್ದಾಗುತ್ತದೆ. ಇವತ್ತು ಆ 365 ದಿನಗಳ ಸಂಕೇತವಾಗಿ ಸ್ವಾಮಿ, ನನ್ನ ಪ್ರಯತ್ನವೂ ನೀನೆ, ನನ್ನ ಪ್ರಯತ್ನ, ನನ್ನ ಶಕ್ತಿ, ನನ್ನ ನಿಶಕ್ತಿ, ನನ್ನ ಆಲೋಚನೆ, ವಿವೇಚನೆ ನನಗೊಂದು ಕೊಟ್ಟಿದೆಯಲ್ಲ ನಿತ್ಯ. ಭಗವಂತನಿಗೋಸ್ಕರ 10 ನಿಮಿಷ ಮೀಸಲಿಡಿ ಮಕ್ಕಳೇ. ನನ್ನ ಮಾತು ಕೇಳಿ. ಯಾರ್ಯಾರಿಗೋ ಯಾವ್ದ್ಯಾವ್ದಕ್ಕೂ, ಕುಡಿಯೋದಕ್ಕೆ, ತಿನ್ನೋದಕ್ಕೆ, ಸುತ್ತೋದಕ್ಕೆ, ರೀಲ್ಸ್ ನೋಡೋದಕ್ಕೆ, ಎಲ್ಲದಕ್ಕೂ ಟೈಮ್ ಇಡ್ತೀರ. ಒಂದು 10 ನಿಮಿಷ ಪರಮಾತ್ಮನ ಹತ್ರ ಕೂತ್ಕೊಳ್ಳಿ, ಆ ಧ್ಯಾನ ಮಾಡ್ತಾ ಕೂತ್ಕೊಳ್ಳಿ. ನಾನು ಮಾಡೋ ಕೆಲಸ ಏನ್ ಮಾಡ್ಬೇಕು ಇವತ್ತು, ಯಾವ ರೀತಿ ಮಾಡಬೇಕು, ಹೇಗ್ ಮಾಡಬೇಕು, ಅದಕ್ಕೆ ದಾರಿ ತೋರಿಸು, ಅದಕ್ಕೊಂದು ಶಕ್ತಿ ತುಂಬಿಸು. ಆ ಶಕ್ತಿ ನೀನೆ, ಸಾರ್ಥಕತೆಯು ನೀನೇ ನಡೆಸೋದು ಅಂತೇಳಿ ನಿತ್ಯ 10 ನಿಮಿಷ ಮಕ್ಕಳೇ ನನ್ನ ಮಾತು ಕೇಳಿ. ದೇವರಿದ್ದಾನೆ, ದೈವಂ ಮಾನುಷ್ಯ ರೂಪೇಣ. ನಾವೆಲ್ಲರೂ ಬದುಕ್ತಿರೋದು ದೈವದಿಂದಲೇ. ಗಾಳಿಯನ್ನಿಟ್ಟಿರುವವರು ಯಾರು? ಅದೊಂದು ನೆನೆಸ್ಕೊಳ್ಳಿ. ನದಿಗಳು, ಬೆಟ್ಟಗಳು, ಗುಡ್ಡಗಳು ಇದೆಲ್ಲ ಇಟ್ಟಿರೋರು ಯಾರು? ಇದನ್ನು ಸದುಪಯೋಗ ಮಾಡ್ಕೊಳ್ಳೋ ಮನುಷ್ಯ ಅಂತ ನಮಗೊಂದು ವ್ಯವಸ್ಥೆಯನ್ನು ಕೊಟ್ಟಿರೋರು ಯಾರು? ಎಲ್ಲವೂ ಭಗವಂತನೇ. ನಮ್ಮದಲ್ಲ ಇದು, ನಮ್ಮದು ಯಾವುದು ನಾವು ತಂದಿಲ್ಲ, ತಗೊಂಡು ಹೋಗಲ್ಲ. ಅವನಲ್ಲಿ ಪ್ರಾರ್ಥನೆ ಮಾಡಿ. ಇವತ್ತೆಲ್ಲರೂ ಸಂಧ್ಯಾಕಾಲಕ್ಕೆ ಸ್ವಾಮಿ, ನನ್ನ ಪ್ರಯತ್ನವು ನೀನಾಗಿದ್ದಿ, ಅದು ಕಳೆದಿದೆ ಬಂದಿದೆ, ಅದು ನಿನಗೆ ಸೇರಿತು. ನೀನು ನಡೆಸುವಂತ ಭಗವಂತನ ಮೇಲೆ ನಂಬಿಕೆ ಇಟ್ಟು ಇವತ್ತೊಂದು ದೀಪಗಳನ್ನು ಹಚ್ಚಿ, ಶುಕ್ರವಾರ, ಲಕ್ಷ್ಮೀವಾರ, ವಿಶೇಷವಾಗಿ ರೋಹಿಣಿ ನಕ್ಷತ್ರ ಛಾಯೆ ನಿಮಗೆ ಆ ಒಂದು ಮಾರ್ಗದರ್ಶನ ಆಗಲಿ ಅಂತ ಹೇಳ್ತಾ, ಆ ತಾಯಿ ಜಗನ್ಮಾತೆಯ ಪ್ರಭಾವ ನಿಮಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ. ನಮ್ಮ ಪ್ರತಿ ಹೆಜ್ಜೆ ಮಕ್ಕಳೇ, ಪ್ರತಿ ಮಾತು, ಪ್ರತಿ ಆಲೋಚನೆ, ವಿವೇಚನೆ, ನನ್ನ ಮಾತು ಕೇಳಿ. ದಯೆಯೇ ಧರ್ಮದ ಮೂಲ.
ಭಗವಂತನ ಹತ್ರವೇ ನಾವು ಕೇಳಬೇಕು, ಅವನು ಕಳಿಸ್ತಾನೆ. ಅದರಿಂದ ನಮ್ಮ ಪ್ರಯತ್ನ, ಮದುವೆ ಪ್ರಯತ್ನ ಮಾಡಿ ವಿಘ್ನ ಆಗಿದೆ, ಉದ್ಯೋಗ ಪ್ರಯತ್ನ, ಗುರುಗಳೇ ಸಿಗ್ತಿಲ್ಲ, ನೀವು ಬಿಡ್ಬೇಡಿ, ನಿಮ್ಮ ಪಾಡಕ್ ಮಾಡಿ ನಿಮ್ಮ ಯೋಗ. ನಾನು ಹೇಳಿದ್ನಲ್ಲ ಬಿಲ್ ಗೇಟ್ಸ್ ಕತೆ, ಯಾರು ನಿರ್ಧಾರ ಮಾಡಿದ್ದು, ಹೇಗೆ ನಿರ್ಧಾರ ಮಾಡಿದ್ದು, ಎಲ್ಲಿಂದ ನಡೆದಿದ್ದು? ಬೇರೆ ಮಕ್ಕಳೇ, ಸಮಥಿಂಗ್ ಇಟ್ ಈಸ್ ಬೇರೆ. 7 ಕೋಟಿ ಜನರಲ್ಲಿ ಒಬ್ಬರನ್ನ CM ಮಾಡೋದು, 140 ಕೋಟಿ ಚಿಲ್ಲರೆಯಲ್ಲಿ ಒಬ್ಬರನ್ನ ನಮ್ಮ ಪ್ರಧಾನಿ ಮಾಡೋದು, ಇದನ್ನ ಅವರ ಪ್ರಯತ್ನ ಅಲ್ಲವೇ ಅಲ್ಲ. ನೀವು ಅವ್ರನ್ನ ಕೇಳಿ ನೋಡಿಬೇಕಾದ್ರೆ, ಯಾರೋ ಕೆಲವರು ಮೂಢರು ಹೇಳ್ತಾರೆ ನನ್ನ ಪ್ರಯತ್ನ, ನನ್ನ ಬುದ್ಧಿವಂತಿಕೆ, ನನ್ನ ಜ್ಞಾನ. ಇಲ್ಲವೇ ಇಲ್ಲ. ಡಾಕ್ಟರ್ ಶ್ರೀನಿವಾಸ ರಾಮಾನುಜನ್ ಹ್ಯಾಸ್ ಸೆಡ್, ಡಾಕ್ಟರ್ ಐನ್ಸ್ಟೀನ್ ಹೇಳಿದ್ದಾರೆ ಖುದ್ದು, ಥಾಮಸ್ ಆಲ್ವಾ ಎಡಿಸನ್ ಹೇಳಿದ್ದಾರೆ ಖುದ್ದು, ಏನು ಇಷ್ಟು ಪೇಟೆಂಟ್ಗಳು ಇಷ್ಟೆಲ್ಲ ಮಾಡಿದಿರಿ ಅಂದ್ರೆ ಖಂಡಿತ ಇಲ್ಲ. ಅದಿತ್ತು, ಅದು ತೋರಿಸಿದೀವಿ ಅಷ್ಟೇ ಅಂತ ಹೇಳಿದಾರೆ ಅವರು. ಅದಿತ್ತು, ಕಲಬೆರಕೆ ಮಾಡಿ ಅದನ್ನೇ ಕೊಟ್ಟಿರೋದು. ಇದು ನಮ್ಮದಲ್ಲ. ಆ ಥರದ ಆಲೋಚನೆ, ಇದನ್ನ ಕಲಬೆರಕೆ ಮಾಡೋ, ಇಷ್ಟು ಡಿಗ್ರಿನಲ್ಲಿ ಕಲಬೆರಕೆ ಮಾಡೋ, ಇಷ್ಟು ಆಂಗಲಲ್ಲಿ ಕಲಬೆರಕೆ ಮಾಡೋ ಅಂತ ತೋರಿಸ್ಕೊಟ್ಟಿರೋದು ಭಗವಂತನ ಅಷ್ಟೇ, ನಮ್ಮದಲ್ಲ ಅನ್ನತಕ್ಕಂಥ ಛಾಯೆಯನ್ನ ಹೇಳ್ತಾರೆ. ಅದರಿಂದ ಭಗವಂತನ ಮೇಲೆ ನಂಬಿಕೆ ಇಟ್ಟು, ಎನ್ನೊಳಗೆ ಮಾಯೆಯೋ, ಎನ್ನೊಳಗೆ ದೈವವೋ, ದೈವದೊಳಗೆ ನಾನು. ನಮ್ಮೊಳಗಡೆಯೇ ದೈವವಿದೆ, ಇಲ್ಲ ದೈವದೊಳಗಡೆ ನಾವಿದ್ದೇವೆ ಮಕ್ಕಳೇ, ಇದ್ದೇವೆ ಮಕ್ಕಳೇ. ನಾವೆಲ್ಲರೂ ದೇವಿ ಪುತ್ರರೇ, ನಾವೆಲ್ಲರೂ ದೇವಿ ಪುತ್ರರೇ. ನಂಬಿಕೆ ಇಟ್ಟರೆ ನಂಬಿಕೆ, ಇಲ್ಲದಿದ್ದರೆ ಇಲ್ಲ, ಅಷ್ಟೇ ಅಷ್ಟೇ. ಅದರಿಂದ ಯೋಚನೆ ಮಾಡಬೇಡಿ, ಭಗವಂತನ ಮೇಲೆ ನಂಬಿಕೆ ಇಟ್ಟು ಇವತ್ತೆಲ್ಲರೂ ಒಂದು ಪುಟ್ಟದಾಗಿ ಒಂದು ದೀಪ ಹಚ್ಚಿ, ನಿಮ್ಮ ಮನೆಯ ಹತ್ರ ಇರತಕ್ಕಂಥ ದೇವಾಲಯ ಯಾವುದಾದರೂ ಸರಿ, ವಿಷ್ಣುವನ್ನ ನೆನೆಸ್ಕೊಂಡು ಓಂ ನಮೋ ನಾರಾಯಣ, ನಿಮ್ಮ ಕೆಲಸವನ್ನು ನೆನೆಸ್ಕೊಳ್ಳಿ, ಅದೇ ವಿಷ್ಣು. ನೀವೇನ್ ಮಾಡ್ತಿದ್ರು ಅದೇ ನಿಮ್ಮ ವೃತ್ತಿ, ಅದೇ ನಿಮ್ಮ ಜವಾಬ್ದಾರಿ, ನೀನ್ ನಡೆಸಪ್ಪ ಅಂತೇಳಿ ಒಂದು ದೀಪ ಹಚ್ಕೊಳ್ಳಿ ಅಂತ ಹೇಳ್ತಾ, ರೋಹಿಣಿ ನಕ್ಷತ್ರ, ಮೇಷರಾಶಿ. ಚಂದ್ರ ಉಚ್ಚ ಸ್ಥಾನದಲ್ಲಿ, ಧನಸ್ಥಾನದಲ್ಲಿ, ಸುಖಕಾರಕ, ಕುಟುಂಬ ಸ್ಥಾನದಲ್ಲಿರೋದು ಕುಟುಂಬ, ವೃತ್ತಿ, ಉದ್ಯೋಗ ಆನಂದಮಯಂ, ಅನುಕೂಲಮಯಂ, ಅಭಿವೃದ್ಧಿಮಯಂ, ಚೈತನ್ಯಮಯಂ ಆಗಿರತಕ್ಕಂಥ ಒಂದು ಪ್ರಭಾವ. ಅದ್ಭುತವಾಗಿದೆ, ಯೋಚನೆ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ, ಚೆನ್ನಾಗಿದೆ. ವೃಷಭ ರಾಶಿ. ಹಾಲು, ಬೆಣ್ಣೆ, ತುಪ್ಪ, ರಾಜಕೀಯ, ಟ್ರಾವೆಲ್ಸು, ಎಂಟರ್ಟೈನ್ಮೆಂಟು, ಪಬ್ಲಿಕೇಶನ್ನು, ಪ್ರಿಂಟಿಂಗು, ಮಾಧ್ಯಮ, ಕಲಾ ಮಾಧ್ಯಮ, ಅಡ್ಮಿನಿಸ್ಟ್ರೇಷನ್ನು, ವೈದ್ಯರು, ಡಾಕ್ಟರ್ಸು, ಸರ್ಜನ್ಸು, ಸ್ಪೆಷಲಿಸ್ಟು, ಟೀಚರ್ಸು, ಗೈಡು, ಯಾವ ವೃತ್ತಿಯಾದರೂ ಸರಿ ತುಂಬ ಅನುಕೂಲ ನೋಡತಕ್ಕಂಥ ದಿನ. ತುಂಬ ಒಳ್ಳೆಯವರಾಗ್ಲಿಕ್ಕೆ ಹೋಗ್ಬಿಟ್ಟು ನೋವು ತಿನ್ನತಕ್ಕಂಥದ್ದಾಗುತ್ತೆ, ಎಚ್ಚರಿಕೆ. ತುಂಬ ಒಳ್ಳೇದು ಮಾಡ್ಲಿಕ್ಕೆ ಹೋಗ್ಬಿಟ್ಟು ಜಾಗರೂಕತೆ. ಇನ್ನು ವಿಶೇಷವಾಗಿ ಮಿಥುನ ರಾಶಿ. ಚಂದ್ರ 12ನೇ ಮನೆ, ಅವನ ಸಾರದಲ್ಲೇ ಇದ್ದಾನೆ. ಯಾರದೋ ಹತ್ತಿರದವ್ರದ್ದು, ಒಡ ಹುಟ್ಟಿದವರೋ, ಸಂಗಾತಿಯೋ, ವೃತ್ತಿಯೋ, ಯಾವುದೋ ರೂಪದಲ್ಲಿ ಮನಸ್ಸಿಗೆ ಒಂದು ಸ್ವಲ್ಪ ನೋವು, ಹೃದಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಇರೋರು ಸ್ವಲ್ಪ ಜಾಗರೂಕತೆ. ಅದರಲ್ಲೂ ಮಿಥುನ ರಾಶಿಗೆ ಮೂಲ ತ್ರಿಕೋಣದಲ್ಲಿ ರಾಹು ಸಾರದಲ್ಲಿದ್ದಾನೆ. ರಾಹು ಅವನು ಚಂದ್ರನಿಗೆ ಕೇಂದ್ರ, ನಿಮ್ಮ ಷಷ್ಠ ಭಾವವನ್ನು ನೋಡ್ತಿದ್ದಾನೆ. 100% ಸಮ್ ಯೂರಿನರಿ ಇನ್ಫೆಕ್ಷನ್ಸ್, ಸಮ್ ಅಲರ್ಜಿಕ್ ಇನ್ಫೆಕ್ಷನ್ಸ್, ಡೈಜೆಷನ್ ಇನ್ಫೆಕ್ಷನ್ಸ್, ಪೈಲ್ಸು, ಪಿಸ್ತೂಲ, ಓವರ್ ಹೀಟ್ ಆಗೋದು, ಈ ಥರದ ಸಮಸ್ಯೆಗಳು ಸ್ವಲ್ಪ ಛಾಯೆ ಆಗುತ್ತೆ. ಎಚ್ಚರಿಕೆ. ಆರೋಗ್ಯದ ಕಡೆ ಫುಡ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್, ಏರ್ ಇನ್ಫೆಕ್ಷನ್, ಥ್ರೋಟ್ ಇನ್ಫೆಕ್ಷನ್. ದುರ್ಗಾ, ನವದುರ್ಗಾ, ಇವತ್ತು ಹೋಗಿ ವಿಷ್ಣು ದೀಪ ಹಚ್ಕೊಳ್ಳಿ, ತುಂಬ ಸಮಾಧಾನ. ದೊಡ್ಡ ಕಾರ್ಯ ಏನು ಮಾಡ್ಲಿಕ್ಕೆ ಹೋಗ್ಬೇಡಿ, ತಿಳಿಯದ ಕಾರ್ಯ ಏನು ಮಾಡ್ಲಿಕ್ಕೆ ಹೋಗ್ಬೇಡಿ. ಆದಷ್ಟು ಎಷ್ಟು ಮ್ಯಾನೇಜ್ ಮಾಡ್ಕೋತೀರೋ ಅಷ್ಟು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿ. ಚಂದ್ರ ಉಚ್ಚಂಗತ, ಸ್ವಯಂ ನಕ್ಷತ್ರ, ಕ್ಷೀರೋದ್ಯಮ, ಹೈನುಗಾರಿಕೆ, ಹಾಲು, ಬೆಣ್ಣೆ, ತುಪ್ಪ, ಮೊಸರು, ತೋಟಗಾರಿಕೆ, ಅರಣ್ಯ ಇಲಾಖೆ,
ಆಮೇಲೆ ಈ ಮೆಡಿಸಿನಲ್ ಲೈನ್ಸ್, ಯಾವ ಉದ್ಯೋಗವಾದರೂ ತುಂಬ ಅನುಕೂಲ, ಅಭಿವೃದ್ಧಿಯನ್ನ, ಒಂಥರ ತೃಪ್ತದಾಯಕವನ್ನ ಕೊಡ್ತಕ್ಕಂಥ ಛಾಯೆ. ಸಿಂಹ ರಾಶಿ, ತೃಪ್ತಿ. ನಮಗೊಂದು ತೃಪ್ತಿ ಇರಬೇಕು ಮಕ್ಕಳೇ. ನಾನು ಯಾವಾಗಲೂ ಹೇಳ್ತಿರ್ತೇನೆ, ಅಂದವಾಗಿರೋರೆಲ್ಲ ಆನಂದವಾಗಿರೋದಿಲ್ಲ. ಸುಖ ಬೇಕಾ ಆನಂದ ಬೇಕಾ ನಿರ್ಧಾರ ನಮ್ಮದು. ಸುಖ ಅಂತ ಯಾರು ಹಿಂದೆ ಹೋಗ್ತಾರೋ, ದೊಡ್ಡ ಮನೆ ದೊಡ್ಡ ಗಾಡಿ ಸುಖ ಪುರುಷ ಗಣವನು ಅಂತಾರೆ. ಖಂಡಿತ ಇಲ್ಲ. ಅವನು ಆನಂದವಾಗಿರೋದಿಲ್ಲ ಸುಖ ಪುರುಷರು ಯಾರು. ಯಾವ ಡಕಾಯ್ತಿನ ಹೋಗ್ತಾನೋ ಗೊತ್ತಿಲ್ಲ, ಗನ್ಮ್ಯಾನ್ಗಳನ್ನ ಇಟ್ಕೋಬೇಕು. ನಿಮ್ಮ ಮನೇಲಿ ಎಷ್ಟು ದೊಡ್ಡ ಲಾಕರ್ ಆಗುತ್ತೋ ಅಷ್ಟು ದೊಡ್ಡದು. ಮೊನ್ನೆ ದಾಶರಥಿ ಚಿಟ್ ಫಂಡ್ ಅಲ್ಲಿ ಒಂದು ದೊಡ್ಡ ಲಾಕರ್ ಅದು ತೋರಿಸ್ತಿದ್ರು, ನೋಡಿ ಶಾಕು ನಾನು. ಏನ್ ಸರ್ ಇದು ಅಂತ. ವ್ಯವಹಾರ ದೊಡ್ಡದಾಗ್ತಿದೆ, ಸೇಫ್ಟಿಗೆ ಇಡ್ಬೇಕಲ್ಲ ಸರ್, ನಿದ್ದೆ ಬರೋದಿಲ್ಲ, ಅದಕ್ಕೊಂದು ಸೆನ್ಸರ್ಗಳು, ಇನ್ನೊಂದು ಬೇರೆ ಬೇರೆ ವ್ಯವಸ್ಥೆಗಳು. ಒಳ್ಳೇದಾಯ್ತು ಸರ್. ದೊಡ್ಡದಾಗ್ತಿದೆ ಅನ್ನೋದು ಒಂದು ಕಡೆ ಖುಷಿ, 10 ಜನಕ್ಕೆ ನೆರಳು ಕೊಡ್ತಿದ್ದಾರೆ ಅನ್ನೋದು ಇನ್ನೊಂದು ಕಡೆ ಖುಷಿ. ಆದ್ರೆ ಅದ್ರ ಜೊತೆನಲ್ಲಿ ಅವ್ರಿಗೆ ನೋಡಿ ದೊಡ್ಡದಾಗ್ತಾ ಟೆನ್ಷನ್ನು ದೊಡ್ಡದಾಯ್ತು. ಆ ಲಾಕರೇ ಎಷ್ಟೋ ಲಕ್ಷಗಳ ಕತೆ. ಅದನ್ನು ಒಬ್ರಲ್ಲ ಇಬ್ರಲ್ಲ ಒಂದು 20 ಜನ ಕದಲ್ಸ್ಬೇಕೇನೋ. ಅದು ಹೆಂಗಿಂಗು ಅದೇನದು ಹೆಂಗ್ ಫಿಟ್ ಮಾಡಿದ್ದೇನೆ ಅಂದ್ರೆ, ಕೆಳಗಡೆ ಇಷ್ಟದಪ್ಪ ನೆಟ್ಟು, ಇಷ್ಟು ದಪ್ಪ ಇದೆ ಅದು. ಅದಕ್ಕೆ ಹಾಕ್ಬಿಟ್ಟು ಇಲ್ಲಿಂದ ಕೆಳಗಡೆಯಿಂದ ಲೆಫ್ಟ್ ಅಲ್ಲಿ ರೈಟ್ ಅಲ್ಲಿ ಈ ತರದ್ದು ಗೋಡೆಗೆ ಅವನು ಎತ್ತದಾಗೆ ಅದು. ಈ ಕಾಲಕ್ಕೆ 1 ವಾರ ಮುಟ್ಟಿದ್ರೆ ಊರಿಗೆಲ್ಲ ಕೇಳಿಸೋ ಹಾಗೆ ಸೆನ್ಸರು, ಮೊಬೈಲ್ಗೆ ಅಟ್ಯಾಚು, ಏನೇನೋ. ವ್ಯವಹಾರ ದೊಡ್ಡದಾಗ್ತಿದೆ. ಸಿಸ್ಟಮ್ ಎಷ್ಟು ಸ್ಟ್ರಾಂಗ್ ಆಗಬೇಕು ಅಷ್ಟೇ ಭಯಗಳು ಜಾಸ್ತಿ, ದೊಡ್ಡದಾದಷ್ಟು. ಸೊ ಇವತ್ತು ಆ ರೀತಿ ಒಂದು ನಾ ಹೇಳ್ತೇನಲ್ವಾ, ಸುಖದಿಂದಗಡೆ ಹೋಗಬೇಡಿ, ತೃಪ್ತಿಯ ಕಡೆ ಹೋಗಿ. ಎಲ್ಲಿ ತೃಪ್ತಿಯೋ ಅಲ್ಲಿ ಆನಂದ. ಸೊ ಸಿಂಹರಾಶಿಯವರಿಗೆ ಚೆನ್ನಾಗಿದೆ, ತೊಂದರೆಗಳೇನೂ ಇಲ್ಲ, ಬ್ಯೂಟಿಫುಲ್ ಜರ್ನಿ. ಇನ್ನು ಕನ್ಯಾ ರಾಶಿ ಚೆನ್ನಾಗಿದೆ. ನಿಮಗೂ ಕೂಡ ಕನ್ಸಲ್ಟೆಂಟ್ ವೃತ್ತಿ ಇರ್ಬೋದು, ಇಂಜಿನಿಯರಿಂಗ್ ವಿದ್ಯೆಗಳಿರ್ಬೋದು, ಇಂಜಿನಿಯರಿಂಗ್ ಕೆಲಸ ಕಾರ್ಯಗಳಿರ್ಬೋದು, ನಿಮಗೂ ಅನುಕೂಲಕರವಾಗಿರತಕ್ಕಂಥ ಒಂದು ದಿನ. ಮುತ್ತು ರತ್ನಗಳ ಡಿಸೈನ್, ಕೇಶಾಲಂಕಾರ, ನಿಟ್ಟಿಂಗ್, ಚಿತ್ರಕಲೆ, ಪೇಂಟಿಂಗ್, ಹೂವುಗಳ ಅಲಂಕಾರ, ಈ ಒಂದು ಮದುವೆ ಮನೆಗಳ ಅಲಂಕಾರ, ಫಂಕ್ಷನ್ಗಳ ಅಲಂಕಾರ ರೆಡಿ ಮಾಡೋದು ಅದ್ಭುತವಾಗಿರ್ತಕ್ಕಂಥ ದಿನ. ತುಲಾ ರಾಶಿ ಯಾಕೋ ಮನಸ್ಸು ಭೀತಿ, ಆತಂಕ, ಕೆಟ್ಟ ಕನಸುಗಳು, ಕೆಟ್ಟದಾದಂಥ ಆಲೋಚನೆಗಳು, ಭಯ ಆಗತಕ್ಕಂಥದ್ದು. ನೋಡಿ ಮಕ್ಕಳೇ, ನಾನು ಯಾವಾಗಲೂ ಹೇಳ್ತಿರ್ತೇನೆ, ಭಯ ಪಡೋಕೆ ನಮ್ಮ ಹತ್ರ ಏನಿದೆಯೋ, ಯಾಕರೂ ಅಷ್ಟು ಭಯ ಪಡ್ತೀರಾ? ಏನಿದೆ, ಏನಾಗ್ಬಿಡುತ್ತೆ. ಈಗ ಸರಿ ನಾನು ಹೋಗ್ಬಿಟ್ಟೆ, ನಮ್ಮ ಗುರುಗಳಿಲ್ಲ ಅಂದ್ರೆ ಬೆಳಗ್ಗೆ ದಿನ ಭವಿಷ್ಯ ಕೇಳ್ದಂಗಿಲ್ಲ, ಅವೆಲ್ಲ ಏನೂ ಇಲ್ಲ ಮಕ್ಕಳೇ. ನಾನು ಧೂಳಿಗೂ ಸಮ, ನೆನಪಿಟ್ಕೊಳ್ಳಿ. ಅವೆಲ್ಲ ಏನಿಲ್ಲ, 1-3 ದಿನ ಬೇಜಾರು ಮಾಡ್ಕೋತಿರು, 1 ವಾರ ಮ್ಯಾಕ್ಸಿಮಮ್. ಆಮೇಲೆ ಯಥಾ ಪ್ರಕಾರವಾಗಿ ನಡ್ಕೊಂಡು ಹೋಗುತ್ತೆ ಮಕ್ಕಳೇ. ಯಾರಿರಲಿ ಇಲ್ಲದಿರಲಿ ಈ ಜಗತ್ತು ಸುತ್ತಲೇ ಇರುತ್ತೋ ಪೆದ್ದುಗಳ. ಅದು ಯಾರಾದರೂ ಸರಿಯೇ, ನಾವು ಅನ್ಕೊಳ್ಳೋದು ಅವ್ರಿಲ್ದೆ ನಾವಿಲ್ಲ, ಇದಿಲ್ದೆ ನಾವಿಲ್ಲ, ಇದಿಂಗಿಲ್ದೆ ಇಲ್ಲ, ಎಂಥದಿಲ್ಲ. ತುಮಾರ ಹಾತ್ ಮೇ ಜಿತ್ನಾ ಮಿಲ್ನಾ ಚಾಹಿಯೆ ಕೋಯಿ ನೈ ರೋಕ್ ಪಾತಾ ಹೈ. ನಮ್ಮ ಗುರುಗಳು ಹೇಳ್ತಿದ್ದು, ನಿನ್ನ ಕೈಗೆ ಎಷ್ಟು ಸಿಗಬೇಕು ಅಷ್ಟೇ ಕಣೋ, ಸುಮ್ಮನೆ ತಲೆ ಕೆಡ್ಸ್ಕೊಬಿಡ, ಬರುತ್ತೆ ಕಣೋ, ನಿನ್ ಪಾಡಿಗೆ ನೀನು ಪ್ರಯತ್ನ ಮಾಡಿ. ನಾನು ಇವತ್ತು ತುಲಾ ರಾಶಿಗೆಲ್ಲ ಎಲ್ಲಾರ್ಗೂ ಹೇಳೋದು, ನಿಮ್ಮ ಕರ್ತವ್ಯ ನೀವು ಮಾಡಿ, ತೀರಾ ಕೊರಗಬೇಡಿ. ಅಯ್ಯೋ ನನ್ನ ಮಗಳಿಗೆ ಹಿಂಗೆ ಆಗ್ಬಿಟ್ರು, ಅಯ್ಯೋ ನನ್ನ ಮಗನಿಗೆ ಹಿಂಗೆ ಆಗ್ಬಿಟ್ರು, ಅಯ್ಯೋ ಕೆಲಸ ಸಿಗದೆ, ಏನೂ ಆಗೋಲ್ಲ. ಅವರವರಿಗೆ ಅಂತ ಒಂದು ಅನ್ನ ಇಟ್ಟಿರ್ತಾನೆ, ಯೋಚಿಸ್ಬೇಡಿ. ತುಲಾ ರಾಶಿ ಚಂದ್ರ ಅಷ್ಟಮದಲ್ಲಿರೋದ್ರಿಂದ ಇವತ್ತು ಆ ಭಾವುಕರಾಗ್ಬಿಡ್ತೀರಿ. ಎಚ್ಚರಿಕೆ, ದುರ್ಗಾ ಪೂಜೆ, ದುರ್ಗಾ ದರ್ಶನ, ದುರ್ಗಾ ಒಂದು ಮಂತ್ರ, ಸಮಾಧಾನ. ವೃಶ್ಚಿಕ ರಾಶಿ ಹಾಲುಕ್ಕಿದಂಥ ದಿನ. ವೃತ್ತಿ, ಉದ್ಯೋಗ, ಓಡಾಟ, ಸುತ್ತಾಟ, ಎವ್ರಿಥಿಂಗ್. ಅದರಲ್ಲಂತೂ ಟ್ರಾವೆಲ್, ಟ್ರಾನ್ಸ್ಪೋರ್ಟ್, ಈವೆಂಟ್, ರಾಜಕೀಯ ಅದ್ಭುತವಾಗಿರ್ತಕ್ಕಂಥ ಒಂದು ದಿನವಾಗಿರುತ್ತೆ. ತೊಂದರೆಗಳೇನಿಲ್ಲ. ಧನುಸು ರಾಶಿ
ಚೆನ್ನಾಗಿದೆ, ತೊಂದರೆಗಳೇನಿಲ್ಲ. ಬಟ್ ಆದರೂ ನಿಮಗೆ ರಾಶಿಯಾಧಿಪತಿ ವಕ್ರ, ಅಷ್ಟಮಾಧಿಪತಿ ಷಷ್ಠಕ್ಕೆ ಬರೋದು ವಿಪರೀತ ರಾಜಯೋಗವೇ. ಅನುಭವಿಸಕ್ಕೆ ನನಗಿರ್ಬೇಕಲ್ಲ. ಇದು ಹೆಂಗೆ ಅಂದರೆ ಫುಲ್ ಜ್ವರ ಬಂದು ಮಲಗಿದ್ದೀನಿ, ಮನೆಯಲ್ಲಿ ಫಂಕ್ಷನು, ಹೋಳಿಗೆಗಳು, ಕಜ್ಜಾಯಗಳು, ಇನ್ನೊಂದು ಅಂತ ತಿನ್ನೋಕೆ ಆಗೋಲ್ಲ, ಬರೀ ಶುಗರು, ಅಯ್ಯೋ ಬರೀ ಸ್ವೀಟುಗಳು ಅಂತ ಏನು ಕುತ್ಕೊಳ್ಳೋದು ಆಗಿರುತ್ತೆ. ಲಗ್ನಾಧಿಪತಿ, ಯೋಗಾಧಿಪತಿ, ಭೋಗಾಧಿಪತಿ ಎಲ್ಲ ಮಲ್ಗಾಕೊಂಡ್ಬಿಟ್ಟಿದ್ದಾರೆ ಸ್ವಾಮಿ. ಇನ್ನೆಲ್ಲ ಅನುಭವಿಸ್ತೀರಾ ಅಂದರೆ ನಿಮ್ಮಿಂದ ಇನ್ನೊಬ್ಬರಿಗೆ ಒಳ್ಳೇದು ಅಷ್ಟೇ. ಸರಿ ಆಯ್ತು ಬಿಡು ಹೋಗ್ಲಿ, ನನಗಂತೂ ಒಳ್ಳೇದಿಲ್ಲ, ನನ್ನಿಂದ ಇನ್ನೊಬ್ರಿಗೆ ಒಳ್ಳೇದಾಗ್ತಿದೆಯಾ, ಸಮಾಧಾನ ಮಾಡ್ಕೊ. ಇನ್ನು ಮಕರ ರಾಶಿ ವಿಶೇಷವಾಗಿ ಚೆನ್ನಾಗಿದೆ, ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ಸಪ್ತಮಾಧಿಪತಿ ಪೂರ್ವ ಪುಣ್ಯ ಸ್ಥಾನದಲ್ಲಿರೋದ್ರಿಂದ ಊಟ ಉಪಚಾರಕ್ಕೆ ತೊಂದರೆ ಇಲ್ಲ, ನೆಮ್ಮದಿಗೆ ತೊಂದರೆ ಇಲ್ಲ, ವ್ಯವಹಾರಕ್ಕೆ ತೊಂದರೆ ಇಲ್ಲ, ಸುಖಕ್ಕೂ ತೊಂದರೆ ಇಲ್ಲ, ಅಂದಕ್ಕೂ ತೊಂದರೆ ಇಲ್ಲ, ಆನಂದಕ್ಕೂ ತೊಂದರೆ ಇಲ್ಲ. ಬ್ಯೂಟಿಫುಲ್. ಈ ಡಿಸೆಂಬರ್ ಮಾಸ ಅಂತೂ ಮಕರ ರಾಶಿಯವರಿಗೆ ಕೈ ತುಪ್ಪವೇ, ಚೆನ್ನಾಗಿದೆ. ಕುಂಭರಾಶಿ ಷಷ್ಠಂ ಸುಖಸ್ಥಾನಂ. ಷಷ್ಠಾಧಿಪತಿ ಸುಖಕ್ಕೆ ಬಂದ್ರೆ ಸುಡುತ್ತಾನೆ ಅಂತ ಹೇಳ್ತೀವಿ. ಸುಖ ಬೇಕು, ಅಂದ ಬೇಕು, ಚಂದ ಬೇಕು, ಹೀಗಿರ್ಬೇಕು, ಹಾಗಿರ್ಬೇಕು, ದೊಡ್ಡದಾಗಿರ್ಬೇಕು, ದೊಡ್ಡ ಪದವಿ, ದೊಡ್ಡದು ಅನ್ನೋದು ನೋವೇ. ಹಾಸಿಗೆ ಇದ್ದಷ್ಟು ಕಾಲು ಚಾಚದಾಗ ಚಂದ ಮಕ್ಕಳೇ. ನೀವು ನೋಡಿ, ದೊಡ್ಡ ಹಾಸಿಗೆ ತಂದ್ರಿ ಅಂತ ಇಟ್ಕೊಳ್ಳಿ, ಏನ್ ಗೊತ್ತೇನೋ, ಕಿಂಗ್ ಸೈಜ್ ಬೆಡ್. ಸರಿ, ಕಿಂಗ್ ಸೈಜ್ ಮಂಚ ತಂದ್ಮೇಲೆ ಕಿಂಗ್ ಸೈಜ್ ಬೆಡ್ ತರಬೇಕು. ಕಿಂಗ್ ಸೈಜ್ ಬೆಡ್ ತಂದ ಅಂದರೆ ಅದಕ್ಕೆ ಹಾಕೋ ಬೆಡ್ ಕವರು ಕೂಡ ಅಷ್ಟೇ ಕಾಸ್ಟ್ಲಿ, ಅದಕ್ಕೆ ಹಾಕೋ ಪಿಲ್ಲರ್ ಕೂಡ ಒಂದು ಸ್ಮೂತ್ ಆಗಿರಬೇಕು ಅಂತ. ಸೊ ಕಿಂಗ್ ಸೈಜು ಮಂಚ ತರ್ತೀರಲ್ವ, ಅದು ಎಷ್ಟು ದೊಡ್ಡದು ಬೆಡ್ರೂಮ್ ಇರಬೇಕು ಗೊತ್ತಾ? ಫ್ರೆಂಚ್ ವಿಂಡೋ, ಸಿಟ್ ಔಟು, ಅದನ್ನು ಕಟ್ಟಬೇಕು ಅಂತ ಹೇಳಿದ್ರೆ ಒಂದು ಮಾಸ್ಟರ್ ಬೆಡ್ರೂಮ್, ಹಾಲ್ ಎಷ್ಟಿರಬೇಕು, ಕಿಚನ್ ಎಷ್ಟಿರಬೇಕು, ಬೆಡ್ರೂಮ್ ಮಾತ್ರ ಹಿಂಗೆ ಇಟ್ಟವನು, ಇದೇನು ಹಾಲೆಲ್ಲ ಹಿಂಗೆ ಇಟ್ಟಿದ್ದಾನೆ ಅಂತಾರೆ. ಆವಾಗ ನೀವೇನು ಮಾಡಬೇಕು, ಸದಾಶಿವನಗರದ ಕಡೆ ಹೋಗಿ ಜಾಗ ತಗೋಬೇಕು. ಅಲ್ಲಿ ತಗೋಬೇಕು ಅಂದರೆ ಸ್ವತ್ತು ಮಾರಬೇಕು, ಇಲ್ಲ ಇನ್ನೊಬ್ಬರು ಸ್ವತ್ತು ಕೊಳ್ಳೆ ಹೊಡಿಬೇಕು. ಈ ಎರಡೇ. ನಮ್ಮ ಹತ್ರ ಸ್ವತ್ತಿದ್ರೆ ಅಲ್ವಾ ಮಾರು ತಗೊಳಕ್ಕೆ. ಸದಾಶಿವನಗರದಲ್ಲಿ ಅಂಥ ಬ್ರ್ಯಾಂಡು ಅನ್ನಕ್ಕೆ ದೊಡ್ಡದು. ಕುಂಭರಾಶಿ ಶರಣಾಗತಿಯಾಗಿ ಅಯ್ಯ ನಡೆಸಿ ಒಡಿಸಿ ಬಡಿಸಿ ನಮ್ಮನ್ನ ಸರಿಯಾಗಿ ರಿವ್ವಿಟ್ ಎತ್ಬಿಟ್ಟು ಏನೋ ಒಂದಷ್ಟು ಕೊಡ್ತಿದ್ದೆ. ಅದರಲ್ಲಂತೂ ಡಿಸೆಂಬರ್ 14 ಮೇಲೆ ತುಂಬ ಧನುರ್ಮಾಸ ಅಂತೂ ನಿಮ್ಮ ಜೀವನದಲ್ಲಿ ತುಂಬ ದೊಡ್ಡ ಪವಾಡಗಳು ನಡೆಯುವಂಥ ಮಾಸ. 2026 ಇಯರ್ ನೆನ್ಪಿಟ್ಕೊಳ್ಳಿ. ಅಂಥದ್ರಿಂದ ಏನೋ ನಡೀತಿದೆ, ಸರೆಂಡರ್ ಆಗಿ ಸುಮ್ಮನೆ ನಿಮ್ಮ ಪಾಡಿಗೆ ಹೋಗಿ. ತುಂಬ ದೊಡ್ಡ ಸುಖ, ದೊಡ್ಡ ಮನೆ, ದೊಡ್ಡ ಕಾರು, ದೊಡ್ಡ ಬಂಗ್ಲೆ, ದೊಡ್ಡ ಇದೆಲ್ಲ ಹೋಗತಕ್ಕಂಥದ್ದು ಬೇಡ, ಎಚ್ಚರಿಕೆ. ಇನ್ನು ವಿಶೇಷವಾಗಿ ಮೀನರಾಶಿ, ಚಂದ್ರ ಅವನ ಸ್ವಯಂ ನಕ್ಷತ್ರದಲ್ಲಿ ಭಾಗ್ಯಸ್ಥಾನವನ್ನ ನೋಡ್ತಿದ್ದಾನೆ. ಭಾಗ್ಯದಲ್ಲಿ ನೋಡ್ರಪ್ಪ ಅಲ್ಲಿ ಶುಕ್ರ, ಕುಜ, ವಿಶೇಷವಾಗಿ ಸೂರ್ಯ, ಆ ಭಾಗ್ಯವನ್ ರಾಹು ಬೇರೆ ನೋಡ್ತಿದ್ದಾನೆ. ಫ್ಯಾಂಟಾಸ್ಟಿಕ್. ಇವತ್ತು ಯುದ್ಧ ಮಾಡಿ ಶತ್ರುಗಳ ಜೊತೆ. ಗುರು ವಕ್ರ ಆಗಿದ್ರು, ಇವತ್ತು ಕೂತ್ಕೊಳ್ಳಿ ನೀವು ಬೆಂಡೆತ್ತಕ್ಕೆ, ಇವತ್ತು ಕೂತ್ಕೊಳ್ಳಿ ಮಾತಾಡಕ್ಕೆ, ಇವತ್ತು ಕೂತ್ಕೊಳ್ಳಿ ಸಾರ್ಟ್ ಇಟ್ ಔಟ್, ಪ್ರಾಬ್ಲಮ್ ಸಾರ್ಟ್ ಇಟ್ ಔಟ್. ಚಂದ್ರ ಉಚ್ಚಂಗತನಾಗಿದ್ದಾನೆ, ಪೂರ್ವ ಪುಣ್ಯ ಸ್ಥಾನಾಧಿಪತಿ. ಪೂರ್ವ ಪುಣ್ಯದಲ್ಲಿ ಗುರು ವಕ್ರನಾಗಿದ್ರು ಕೂಡ ಯೋಗಕಾರಕರೆಲ್ಲ ಪ್ರಬಲವಾಗಿದ್ದಾರೆ. ಬಾಧೆ ಕೊಡೋ ಬುಧ ಅಷ್ಟಮದಲ್ಲಿ ಮಲಗಿದ್ದಾನೆ. 8 ಇವತ್ತು ನೋಡಿ ನಿಮ್ಮ ಕೈಗೆ ಪೂರ್ಣ ಬಲ, ವೃತ್ತಿ, ಉದ್ಯೋಗ, ವ್ಯವಹಾರ, ಕೆಲಸ, ಕಾರ್ಯ, ಬ್ಯೂಟಿಫುಲ್ ಜರ್ನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.